ರೀತಿ ಬಂದಂಥ ಅವಕಾಶವನ್ನು ಪ್ರಾಮಾಣಿಕವಾಗಿ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ, ಕೊಟ್ಟಂಥ ಅಧಿಕಾರವನ್ನು ಸಹಾಯ ಮಾಡೋದ್ರ ಮುಖಾಂತರ ನಾನು ಮುಂದೆ ನಡೆಯುವಂಥ ಜಾಯಮಾನದಳು. ಸೋಲಿನಿಂದ ಕಲಿತಂಥ ಪಾಠದ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಅಪಮಾನ ಅನ್ನೋ ಒಂದು ಪದ ಕೂಡ ನಿಮ್ಮ ಬಾಯಿಂದ ಬಂತು. ಆ ಟೈಮಲ್ಲಿ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು, ಸ್ವಲ್ಪ ಭಾವುಕವಾದಂಥ ಒಂದು ಫೀಲಿಂಗ್ ನಿಮ್ಮಲ್ಲಿ ಕಂಡು ಬಂತು. ಹಂಚ್ಕೋಬೋದ ವಿಚಾರ? ಖಂಡಿತ ಇಲ್ಲ. ಯಾಕಂದರೆ ಈ ಅಪಮಾನಗಳನ್ನು ನಾವು ಎಷ್ಟು FD ಮಾಡಿಟ್ಕೊಳ್ತೀವಿ, ಫಿಕ್ಸ್ ಡಿಪಾಸಿಟ್ ಮಾಡಿಟ್ಕೊಳ್ತೀವಿ, ಅಷ್ಟು ಮನುಷ್ಯ ಎಚ್ಚರಾಗಿರ್ತಾನೆ. ನಾನು ಮರೆಯೋದು ಇಲ್ಲ, ಅವನ ಸೇಡಿನ ರಾಜಕಾರಣನೂ ಮಾಡಲ್ಲ. ಬಟ್ ನಾನು ಅವನ FD ಮಾಡಿಟ್ಕೊಂಡಿರ್ತೀನಿ. ಅವು ಮನುಷ್ಯನ ಭಾಳ ಎಚ್ಚರದಿಂದ ಇರ್ತವೆ. ಹಂಚ್ಕೊಳ್ಳೋಂಥ ವಿಚಾರಗಳು ಅಲ್ಲ, ಎಲ್ಲ ಜನರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ನಾನು ಹಾಗೆ ಅದು ಹೇಳ್ತಾರಲ್ಲ, ಹಿತ್ತಲದಲ್ಲಿ ಹೋಗಿ ಹತ್ಕೊಂಡು ಬಂದೆ, ಪತ್ಕೊಂಡು ಬಂದೆ ಅಂಥ ಜಾಯಮಾನನೇ ಅಲ್ಲ. ಏನಿದೆಯೋ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಜಾಯಮಾನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾವು ಒಂದು ಪುರುಷರಿಗೆ ಒಂದು ಸೋಲಾಯಿತು ಅಂತಂದರೆ ಅವರ ದುಃಖವನ್ನು ಅಥವಾ ಅವರ ನೋವನ್ನು, ಅದು ಸಂಕಷ್ಟವನ್ನು ಏನೇ ಒಂದು ಹೇಳ್ಕೋಬೇಕು ಅಂತಂದರೆ ಜೊತೆಲಿ ಒಬ್ಬರು ಮಹಿಳೆ ಇರ್ತಾರೆ, ಮಹಿಳೆ ಹತ್ರ ಅವ್ರು ಹಂಚ್ಕೊಳ್ತಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಬ್ಬರು ಮಹಿಳೆ ಆಗಿದ್ದುಕೊಂಡು ತಮ್ಮ ನೋವುಗಳನ್ನು, ಕಷ್ಟಗಳನ್ನು, ಈ ಒಂದು ಅಪಮಾನಗಳನ್ನು ಯಾರೊಂದಿಗೆ ಹಂಚ್ಕೋತಾ ಇದ್ರು, ಯಾರು ನಿಮ್ಮೊಂದಿಗೆ ಸಾಥ್ ನಿಲ್ತಾ ಇದ್ರು ಆ ಸಂದರ್ಭದಲ್ಲೆಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ವಿದಿನ್ ದ ಫ್ಯಾಮಿಲಿ ಆರ್ ಔಟ್ಸೈಡ್ ದ ಫ್ಯಾಮಿಲಿ? ಓಕೆ, ಮೊದಲನೇದಾಗಿ ನಾನು ನನ್ನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಧನ್ಯವಾದ ಹೇಳ್ತೀನಿ. ನಾನು 2 ಇಲೆಕ್ಷನ್ ಸೋತು ಮಧ್ಯಾಹ್ನ ಒಂದು 3-4 ಗಂಟೆಗೆ ಸಹಜವಾಗಿ ಡಿಕ್ಲೇರ್ ಆಗುತ್ತೆ ರಿಸಲ್ಟು. ಅಫ್ಕೋರ್ಸ್ ಅವತ್ತಿನ ದಿನ ಒಂದೇನೋ ನಾವು ಹೊರಗಡೆ ಹೋಗೋದಿಲ್ಲ. ಮಾರನೇ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಿನ ಬೆಳಗ್ಗೆ 8 ಗಂಟೆಯಿಂದ ನಾನು ಜನರನ್ನ ಭೇಟಿಯಾಗೋಕ್ಕೆ ಶುರು ಮಾಡಿದೆ. ಮಾರನೇ ದಿನ 9 ಗಂಟೆಯಿಂದ ನನ್ನ ಜನರಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೋದೆ. ನಾನು ಪಾರ್ಲಿಮೆಂಟ್ನಲ್ಲಿ ಮೊದಲನೇ ಬಾರಿ 5 ಲಕ್ಷ ಓಟ್ ತಗೊಂಡಿದ್ದೆ. ಸಾಮಾನ್ಯ ವಿಚಾರ ಏನಲ್ಲ ಅದು. ಮೊದಲನೇ ಬಾರಿ ನಾನು MLA ಸೋತಾಗ ಬರೀ 2100 ಓಟ್ನಿಂದ, ಅಂದರೆ ಇನ್ನೊಂದು 1100 ಓಟ್ ಆಗಿದ್ದರೆ ನಾವು ಗೆದ್ದುಬಿಡೋದು. ಸೊ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋದೆ ಜನರಿಗೆ ವಿತ್ ಅ ಪಾಸಿಟಿವ್ ಮೈಂಡ್ ಆ್ಯಂಡ್ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಆ ಧೈರ್ಯ ಇದೆಯಲ್ಲ, ಆ ಪಾಸಿಟಿವ್ನೆಸ್ ಇದೆಯಲ್ಲ, ಜನ ಇಷ್ಟಪಟ್ಟರು. ಏನಮ್ಮ ಈ ಅಮ್ಮನ್ನು ನಾವು ಬೆಳೆಸ್ಬಿಟ್ಟಿದ್ದೀವಿ, ಆದರೆ ಇವಳಲ್ಲಿ ಅಂಥದ್ದು ಏನೋ ಇದೆ, ಒಂದು ಸೀಸನ್ಡು ಒಂದು ಸೀರಿಯಸ್ನೆಸ್ ಇದೆ ಅಂತ. ಇದು ಔಟ್ಸೈಡ್ ದ ಫ್ಯಾಮ್ಲಿ. ವಿದಿನ್ ದ ಫ್ಯಾಮ್ಲಿ ಈ ಎಲ್ಲ ಕಷ್ಟ, ಈ ಎಲ್ಲ ದುಃಖ ದುಮ್ಮಾನಗಳನ್ನು, ಸೋಲನ್ನು, ಸ್ಪೆಷಲಿ ನನ್ನ ಮನೆಯಲ್ಲಿ ನಾನು, ನನ್ನ ತಾಯಿ, ನನ್ನ ಮಗ, ನನ್ನ ತಮ್ಮ ತುಂಬ ಹಂಚ್ಕೊಂಡಿದ್ದೀವಿ. ಅಂದರೆ ಹತ್ಕೊಂಡದು ಅಲ್ಲ, ಎಲ್ಲಿ ತಪ್ಪದ್ವಿ, ಯಾಕೆ ತಪ್ಪಾಯಿತು, ಈ ತಪ್ಪನ್ನು ಎಲ್ಲಿ ತಿದ್ಕೊಳ್ಬೇಕು. ತುಂಬ ಒಳ್ಳೆಯ ಸಂದೇಶ. ಡೆಫಿನೆಟ್ಲಿ ಎಸ್. ಯಾಕಂದರೆ ಸೋತಾಗ ನಾವು ಸೋತ್ವಿ ಅಂತ ಕುಗ್ಗೋದಕ್ಕಿಂತ ಎಲ್ಲಿ ತಪ್ಪಾಯಿತು ಅಂತೇಳಿ ತಿದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಗೆಲುವಿಗೆ. ನೋಡಿ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದನ್ನು ನೋಟ್ ಮಾಡಿ ಇಟ್ಕೋಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಬಾರಿ MLA ಎಲೆಕ್ಷನಲ್ಲಿ ಗೆಲ್ತಾರೆ, 2ನೇ ಬಾರಿ ಗೆಲ್ತಾರೆ. ಯಾರು ಅಂದ್ಕೊಂಡಿರಲಿಲ್ಲ ಕ್ಯಾಬಿನೆಟ್ನಲ್ಲಿ ಅವರು ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇವತ್ತಿನ ಈ ಒಂದು ಸಚಿವ ಸ್ಥಾನ ಹುಡ್ಕೊಂಡು ಬಂದಿದ್ದ ಅಥವಾ ನೀವೇ ಹುಡ್ಕೊಂಡು ಹೋಗಿ ಪಡ್ಕೊಂಡಿದ್ದ? ನೋಡಿ, ಸಚಿವ ಸ್ಥಾನಗಳನ್ನು ಹುಡ್ಕೊಂಡು ಬಂದಿರೋದಾಗಲಿ ಹುಡುಕಿ ಹೋಗಿ ಕೊಡೋದಾಗಲಿ ಅಂತ ಇರೋದಿಲ್ಲ. ಅಫ್ಕೋರ್ಸ್ ಎಸ್, ದೇರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅದರಲ್ಲಿ ಜಾತಿ ಕೆಲಸ ಮಾಡುತ್ತೆ, ಕೋಟಾ ಕೆಲಸ ಮಾಡುತ್ತೆ, ಮ್ಯಾರಿಟ್ ಕೆಲಸ ಮಾಡುತ್ತೆ, ಸೀನಿಯಾರಿಟಿ ಕೆಲಸ ಮಾಡುತ್ತೆ. ಸೊ ಎಲ್ಲ ಹಂತದಲ್ಲೂ ಕೂಡ ಸೀನಿಯಾರಿಟಿ ಇಲ್ಲ ಅಂತಂದರೂ ಕೂಡ ಪಕ್ಷದಲ್ಲಿ ಸಂಘಟನೆ ಮಾಡೋಕ್ಕೆ 2010ರಲ್ಲಿ ನಾನು DCC ಅಧ್ಯಕ್ಷ ಆಗಿದ್ದೆ, ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷ ಆಗಿದೆ. ಸೊ ಪಕ್ಷದ ಸಂಘಟನೆಯಲ್ಲಿ ಭಾಳ ಆ್ಯಕ್ಟಿವ್ ಆಗಿದೆ. ಸೊ ಹೀಗಾಗಿ ಆಲ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ವರ್ಕ್ಡ್. ಸೊ ಇದು ಒಂಥರ ಕಾಂಬಿನೇಷನ್ ಇತ್ತು. ತುಂಬ ಬೇಗ ಸಿಕ್ತು ಅಂತ ಅನಿಸ್ತಲ್ಲ ನಿಮಗೆ ಈ ಒಂದು ಸಚಿವ ಸ್ಥಾನ? ಯಾಕಂದರೆ 2ನೇ ಬಾರಿ ಗೆಲ್ತಿದ್ದಂಗೆ ಇವತ್ತು 3 ಬಾರಿ 4 ಬಾರಿ ಸತತವಾಗಿ ಗೆದ್ದಂಥವ್ರಿಗೆ ಒಂದು ಸಚಿವ ಸ್ಥಾನಗಳು ಸಿಗೋದಿಲ್ಲ. ಅಂಥದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ ಸ್ಥಾನ ಸಿಕ್ತು. ನೋಡಿ, ಒಂದು ಸಿಸ್ಟಮ್ ಅಂತ ಇರುತ್ತೆ.
ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ತಮಗೆ ಓಪನ್ ಆಗಿ ಹೇಳ್ತೀನಿ, ಯಾಕಂದರೆ ಹೈಡ್ ಆ್ಯಂಡ್ ಸಿಕ್ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ. ಭಾಳ ಪ್ರಾಕ್ಟಿಕಲ್ ಆಗಿ ಜನ ವಿಚಾರ ಮಾಡ್ತಾರೆ. ನಾನು ಪಕ್ಷ ಸಂಘಟನೆಯಲ್ಲಿ ಕಳೆದ 22 ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅಫ್ಕೋರ್ಸ್ ಎಸ್, 2ನೇ ಸಾರಿ ಶಾಸಕಿ ಆಗಿದ್ದೀನಿ. ನನಗೆ ಪಕ್ಷ ಒಲಿದು ಇದನ್ನು ಮಂತ್ರಿ ಮಾಡಿದರು ಅಂತ. ನಮ್ಮಲ್ಲಿ ಮಹಿಳೆಯರಲ್ಲಿ ಮಹಿಳಾ ಕೋಟ ಅಂತ ಇರುತ್ತೆ.